of Christ in us. ನಾನು ಈ ದಿವಸ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಲಿಕ್ಕಿರುವಂತ ವಿಷಯ ನಮ್ಮಲ್ಲಿ ಕಂಡುಬರುವಂತ ಕ್ರಿಸ್ತನ ಸ್ವರೂಪ ಎಂಬುದಾಗಿದೆ. So in Romans 8:28 to 30, we normally learn the verse Romans 8:28. ಸಾಧಾರಣವಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನವನ್ನ ಹೆಚ್ಚಾಗಿ ನೋಡುವವರಾಗಿದ್ದೇವೆ. ಆದ್ರೆ ಈ ದಿವಸ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ರಿಂದ 30 ವಚನಗಳವರೆಗೆ ನಾವು ಗಮನಿಸೋಣ. Sister? Yes, please read in now. Okay. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು. ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. So we find that there is a connection between all the three verses. ಈ ಮೂರು ವಚನಗಳನ್ನು ನಾವು ಗಮನಿಸುವುದಾದರೆ ಒಂದಕ್ಕೊಂದು ಅದು ಹೊಂದಾಣಿಕೆಯಾಗಿರುವುದನ್ನು ನಾವು ಕಾಣಬಹುದಾಗಿದೆ. We often think that there is this matter of God working for everything good in our lives. ನಾವು ಸಾಮಾನ್ಯವಾಗಿ ಹೆಚ್ಚಿನ ಸಂದರ್ಭಗಳಲ್ಲಿ ಹೀಗೆ ಆಲೋಚಿಸುತ್ತೇವೆ, ದೇವರು ನಮ್ಮ ಜೀವಿತಗಳಲ್ಲಿರುವಂತ ಒಳ್ಳೆಯದರ ಕುರಿತಾಗಿ ಆತನು ಕಾರ್ಯ ಮಾಡುವಾತನಾಗಿದ್ದಾನೆ ಎಂಬುದಾಗಿ ಹೇಳಿ. But we often forget that why he is doing that matter. ಆದರೆ ಆತನು ಯಾಕೆ ನಮ್ಮ ಜೀವಿತಗಳಲ್ಲಿ ಒಳ್ಳೆಯದನ್ನು ಮಾಡಬೇಕು ಎಂಬುದಾಗಿ ನಾವು ಆಲೋಚನೆ ಮಾಡುವುದಿಲ್ಲ. But in the next verse we find that we are foreknown and we are predestined to conform to the image of his son. ಮುಂದಿನ ವಚನ ಅಂದ್ರೆ 29ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು ಎಂಬುದಾಗಿ ಹೇಳಿ. So the Lord wants us to change our behavior into the image of his son. ಕರ್ತನು ನಮ್ಮನ್ನು ತನ್ನ ಮಗನ ಸಾರೂಪ್ಯಕ್ಕೆ ಮಾರ್ಪಡಿಸುವುದರಲ್ಲಿ ಆತನು ಇಷ್ಟಪಡುವಾತನಾಗಿದ್ದಾರೆ. Now when we look at 1 Peter chapter 2 verses 21 to 23, we find what Christ has asked us to do. 1 ಪೇತ್ರ 2ನೇ ಅಧ್ಯಾಯ 23ನೇ ವಚನದಲ್ಲಿ ಕರ್ತನಾದ ಯೇಸು ನಾವು ಏನು ಮಾಡಬೇಕು, ಏನು ಮಾಡಿದ್ದಾರೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. 1 Peter chapter 2 verse 23. 21 to 23. 21 to 23. 20ರಿಂದ 23ರವರೆಗೆ. ನೀವು ತಾಳ್ಮೆಯಿಂದ ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಕೀರ್ತಿ? ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಆತನು ಯಾವ ಪಾಪವನ್ನೂ ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವಾತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು.
So in this portion, we find that Christ has left us an example that we should follow in his steps. ಈ ಓದಿದಂತ ವಾಕ್ಯ ಭಾಗದಲ್ಲಿ ನಾವು ಏನನ್ನ ಗಮನಿಸಬಹುದು ಎಂಬುದಾಗಿ ಹೇಳಿದ್ರೆ, ನಾವು ಯಾವುದನ್ನು ಅನುಸರಿಸಬೇಕೋ ಆ ಮಾದರಿಯನ್ನು ಕರ್ತನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. So the Lord wants us to follow in his steps so that we can conform to his image. ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದರ ಮೂಲಕ ನಾವು ಆತನ ಸಾರೂಪ್ಯವನ್ನು ಪಡೆಯುವವರಾಗಿರಬೇಕು ಎಂಬುದನ್ನು ಕರ್ತನು ಬಯಸುವವನಾಗಿದ್ದಾರೆ. So the first thing we see here is who committed no sin. ಮೊದಲನೇದಾಗಿ ನಾವು ನೋಡುವುದಾದರೆ ನಾವು ಅಲ್ಲಿ ನೋಡ್ತೇವೆ ಪಾಪ ಮಾಡಿ ಗುದ್ದು ತಿನ್ನುವುದು ಎಂಬುದಾಗಿ ಹೇಳಿ. But we read in 1 John 1:7 ಯೋಹಾನ that there is no one who is sinless. ಒಂದು ಯೋಹಾನ 1:7 ನಾವು ಈ ರೀತಿ ಓದ್ತೇವೆ, ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿ ಇದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. So we know that we have we do not we are not people who are without sin. ಹಾಗಾಗಿ ನಾವು ಪಾಪವಿಲ್ಲದಂತ ವ್ಯಕ್ತಿಗಳು ಖಂಡಿತವಾಗಿ ಕೂಡ ಅಲ್ಲ. And the Lord is asking us to follow his steps of not committing sin. ನಾವು ಪಾಪ ಮಾಡದೆ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕು ಎಂಬುದನ್ನು ಕರ್ತನು ನಮ್ಮಿಂದ ಬಯಸುವಾತನಾಗಿದ್ದಾರೆ. And in 1 Peter 1:16 we read, be holy as he is holy. ಒಂದು ಪೇತ್ರ 1:16 ನಾವು ಹೀಗೆ ನೋಡ್ತೇವೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ. So they have taken this from the Old Testament and Peter is writing about it because it is written. ಈ ಒಂದು ವಚನವನ್ನು ಪೇತ್ರನು ಹಳೆಯ ಒಡಂಬಡಿಕೆಯಿಂದ ಆರಿಸಿಕೊಂಡು ಅದನ್ನು ಬರೆದಿದ್ದಾನೆ. So if we want to be without sin, first of all we need to be washed by the blood of Jesus Christ. ನಾವು ಪರಿಶುದ್ಧರಾಗಿರಬೇಕಾದರೆ ಮೊಟ್ಟ ಮೊದಲನೇದಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿರಬೇಕು. Even though 1 John is written to believers, ಯೋಹಾನ ಮೊದಲನೇ ಪತ್ರಿಕೆಯು ವಿಶ್ವಾಸಿಗಳಿಗೋಸ್ಕರವಾಗಿ ಬರೆಯಲ್ಪಟ್ಟಿದ್ದಾಗಿದ್ದಾಗ್ಯೂ ಸಹ, but even if there is someone who has never asked the Lord to forgive their sins, they have to do that as the first step. ಆದಾಗ್ಯೂ ಕೂಡ ಈ ವಿಶ್ವಾಸಿಗಳಲ್ಲಿ ಶಿಷ್ಯರು ತಮ್ಮ ತಪ್ಪುಗಳನ್ನು ಕ್ಷಮಿಸುವಂತೆ ಕರ್ತನಾದ ಯೇಸು ಕ್ರಿಸ್ತನನ್ನು ಕೇಳಿಕೊಂಡಿರಲಿಲ್ಲ. So only if the Lord has forgiven our sins, we have accepted we have sinned against God and we have asked forgiveness, only then we can live according to what the Bible says. ನಾವು ಪಾಪ ಮಾಡಿದಾಗ ನಮ್ಮ ಪಾಪಗಳನ್ನು ನಾವು ಮೊದಲು ಅರಿತುಕೊಂಡವರಾಗಿ ಕರ್ತನ ಮುಂದೆ ಅದನ್ನ ಅರಿಕೆ ಮಾಡಿ ಆತನಿಂದ ನಾವು ಕ್ಷಮೆಯನ್ನು ಕೇಳುವಾಗ ಮಾತ್ರ ಕರ್ತನು ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡಲು ಸಾಧ್ಯವಾಗುತ್ತದೆ. And we also find that we may have earlier heard this example or we may have seen these things in our life. ಈಗ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವಂತ ಈ ಒಂದು ನಿದರ್ಶನವನ್ನು ನಾವು ಕೇಳಿರಬಹುದು ಅಥವಾ ನಾವು ಕಣ್ಣಿಂದ ಕಂಡಿರಬಹುದು ಸಹ. We have seen pigs and buffaloes.
ನಾವು ಎಮ್ಮೆಗಳನ್ನು ಕೂಡ ನೋಡ್ತೇವೆ ಮತ್ತು ಹಂದಿಗಳನ್ನು ಸಹ ನೋಡ್ತೇವೆ ನಾವು. When we see them, they walk into a place where there is plenty of dirt and slush and water and mud. ಅವುಗಳು ಯಾವಾಗಲೂ ಕೂಡ ಕೊಳಕಾದಂತ ಕೆಸರಿನಲ್ಲಿ ಇರುವುದರಲ್ಲಿ ಸಂತೋಷ ಪಡುವಂತವುಗಳಾಗಿವೆ. They will jump into it, wallow in it, and lie down there as if it is the best place. ಕೆಸರನ್ನು ಕಂಡ ತಕ್ಷಣ ಹಂದಿ ಮತ್ತು ಎಮ್ಮೆಗಳು ಅದರೊಳಗೆ ಧುಮುಕಿ ಆನಂದವಾಗಿ ಅದರೊಳಗೆಯೇ ಮುಳುಗಿಕೊಂಡು ಇರ್ತವೆ. However, if we see a sheep or a goat or a cow, ಆದ್ರೆ ನಾವು ಕುರಿ ಅಥವಾ ಹಸುವನ್ನ ನೋಡುವಾಗ these animals, if they happen to go into slush, they will immediately try to come out. ಅಕಸ್ಮಾತ್ತಾಗಿ ಅವುಗಳು ಏನಾದ್ರೂ ಕೂಡ ಕೆಸರಿನಲ್ಲಿ ಬಿದ್ದು ಬಿಟ್ರೆ ತಕ್ಷಣವೇ ಅಲ್ಲಿಂದ ಹೊರ ಬರುವಂತ ಪ್ರಯತ್ನವನ್ನು ಅವು ಮಾಡುವಂತವುಗಳಾಗಿವೆ. When they come out, they shake themselves so that all that dirt, or they try to get rid of that dirt. ಆ ಹೊರಗೆ ಬಂದ ತಕ್ಷಣ ಅವು ತಮ್ಮ ಮೈಗಳನ್ನು ಕೊಡವಿಕೊಂಡು ಆ ಒಂದು ಮಲಿನತೆ ತಮ್ಮ ದೇಹದಿಂದ ದೂರವಾಗುವ ಪ್ರಯತ್ನವನ್ನ ಅವು ಮಾಡುತ್ತವೆ. So, in the same way, if we are not in Christ, if we are not living close to Him, ಅದೇ ರೀತಿಯಲ್ಲಿ ನಾವು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವಿಸದೆ ಹೋದರೆ we will find that living in sin and wallowing in it will be very, very pleasing. ಅದರ ಅರ್ಥ ನಾವು ನಮ್ಮ ಪಾಪದಲ್ಲೇ ಇದ್ದುಕೊಂಡು ಅದರಲ್ಲೇ ಹೊರಳಾಡುತ್ತಾ ಪಾಪದಲ್ಲೇ ನಾವು ಆನಂದವನ್ನ ಕಂಡುಕೊಳ್ಳುವವರಾಗಿದ್ದೇವೆ ಎಂಬುದೇ ಆಗಿದೆ. However, if we are wanting to follow the Lord and we are close to Him, ಆದರೆ ನಾವು ಕ್ರಿಸ್ತನನ್ನು ಅನುಸರಿಸುವಂತ ಮನಸ್ಸುಳ್ಳವರಾಗಿದ್ದು ಆತನ ಜೊತೆಯಲ್ಲೇ ನಾವು ನಡೆಯುವವರು ಆಗಿದ್ದರೆ we find that we will want to get out of that situation as early as possible and ask the Lord to forgive us. ನಾವು ಪಾಪದ ಒಂದು ಪರಿಸರದಿಂದ ಕೂಡಲೇ ನಾವು ಹೊರಗಡೆ ಬರಲು ಸರ್ವ ವಿಧದಲ್ಲೂ ಪ್ರಯತ್ನ ಪಡುತ್ತೇವೆ. ಮಾತ್ರವಲ್ಲದೆ ನಮ್ಮನ್ನು ಶುದ್ಧೀಕರಿಸಿಕೊಂಡು ಕರ್ತನ ಅನ್ಯೋನ್ಯತೆಯಲ್ಲಿ ಮುಂದುವರಿಯುವವರು ನಾವಾಗಿರುತ್ತೇವೆ. So this is what Ephesians 1:4 tells us. ಇದರ ಕುರಿತಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ ನಮ್ಮ ಜೊತೆಯಲ್ಲಿ ಮಾತನಾಡುವಂತಹದ್ದು ಆಗಿದೆ. So we find that the Lord wants us, or He has chosen us before the foundation of the world. ಹಾಗಾಗಿ ನಾವು ಈಗ ಕಂಡುಕೊಳ್ಳುತ್ತಾ ಬಂದೆವು, ಕ್ರಿಸ್ತನು ನಮ್ಮನ್ನು ಜಗದುತ್ಪತ್ತಿಗೆ ಮೊದಲೇ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾರೆ. So that we will be holy. ನಾವಲ್ಲಿ ನೋಡ್ತೇವೆ ಎಫೆಸ 1ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆತನು ಆರಿಸಿಕೊಂಡನು ಎಂಬುದಾಗಿ ಹೇಳಿ. So that should be our longing, that we need to be holy. ಇದು ನಮ್ಮ ಹಂಬಲವಾಗಿರಬೇಕು. ಯಾವುದು ನಮ್ಮ ಹಂಬಲ ಅಂದರೆ ಯಾವಾಗಲೂ ಕೂಡ ಪರಿಶುದ್ಧರಾಗಿ ಜೀವಿಸಬೇಕೆಂಬ ಹಂಬಲ ನಮ್ಮದಾಗಿರಬೇಕು. So again, when we go to Colossians 1:22, we read that the Lord died for us to do this. ಕೊಲೊಸ್ಸೆಯವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ತೇವೆ, ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೋ ನಿರ್ದೋಷಿಗಳನ್ನಾಗಿಯೋ ನಿರಪರಾಧಿಗಳನ್ನಾಗಿಯೋ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. So the Lord has died for us to present us holy. ನಾವಿಲ್ಲಿ ನೋಡ್ತೇವೆ, ನಮ್ಮನ್ನು ದೇವರ ಸನ್ನಿಧಿಯಲ್ಲಿ
ಪರಿಶುದ್ಧರಾಗಿ ನಿಲ್ಲಿಸಲಿಕ್ಕೋಸ್ಕರವಾಗಿ ಕರ್ತನಾದ ಯೇಸು ಮರಣವನ್ನು ಅನುಭವಿಸಿದರು. And in 1 John 1:9, 1 ಯೋಹಾನ 1:9 ನಾವು ಹೀಗೆ ನೋಡ್ತೇವೆ. yeah, can you please read it? Yes. 1 John chapter 1 and verse, please. Verse 9 is, I'm not sure what it is in Kannadam, but in English it is 1:9. Yeah. It's right. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. So we have already seen that this is written for believers, and so if we confess our sins, he is faithful and just to forgive us. ನಾವು ಇದು ವಿಶ್ವಾಸಿಗಳಿಗೋಸ್ಕರವಾಗಿ ಬರೆಯಲ್ಪಟ್ಟಿದೆ. ನಾವು ವಿಶ್ವಾಸಿಗಳಾಗಿದ್ದಾಗ್ಯೂ ಕೂಡ ನಾವು ಪಾಪ ಮಾಡಿದರೆ ಮತ್ತು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವಾತನು ಆಗಿದ್ದಾರೆ. So there is the need for us to confess our sins and ask for forgiveness. ಆದ್ದರಿಂದ ನಾವು ಪಾಪ ಮಾಡಿದಾಗ ಅದನ್ನು ದೇವರ ಮುಂದೆ ಅರಿಕೆ ಮಾಡಬೇಕಾದದ್ದು ಅಗತ್ಯವಾಗಿದೆ. Only then can we be close to the Lord and be holy as he is holy. ಹಾಗೆ ಮಾಡಿದಾಗ ಮಾತ್ರ ನಾವು ದೇವರ ಅನ್ಯೋನ್ಯತೆಯಲ್ಲಿ ಮುಂದುವರಿಯಬಹುದು ಮತ್ತು ಆತನಂತೆಯೇ ಪರಿಶುದ್ಧರಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. So the next one in that verse is, nor was deceit found in his mouth. 1 Peter 1 ಪೇತ್ರ 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತಾ ಬಂದ ಪ್ರಕಾರವಾಗಿ ನಾವು ಅಲ್ಲಿ ಹೀಗೆ ನೋಡ್ತೇವೆ. ಅಲ್ಲಿನ ಮುಂದಿನ ಭಾಗದಲ್ಲಿ ನಾವು ನೋಡುವುದಾದರೆ First Peter chapter 22, verse 22, the first one we've seen, he committed no sin. The second one, no deceit was found in his mouth. ನಾವು ಮುಂದಿನ ಭಾಗವನ್ನು ನೋಡುವುದಾದರೆ ಆತನಲ್ಲಿ ಯಾವ ಪಾಪವೂ ಕೂಡ ಇರಲಿಲ್ಲ ಎಂಬುದಾಗಿ ಹೇಳಿ. So now the next one we are going to see is, there was no deceit found in his mouth. ನಾವು ಎರಡನೇದಾಗಿ ನೋಡುವಾಗ ಆತನಲ್ಲಿ ಯಾವುದೇ ಪಾಪ ಇರಲಿಲ್ಲ. So the Lord wants us to follow in his steps, not having guile in our mouth. ಹಾಗಾಗಿ ನಾವು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವಾಗ ನಾವು ಕೂಡ ಆತನಂತೆ ನಿರ್ದೋಷಿಗಳಾಗಿ ನಡಕೊಳ್ಳಬೇಕೆಂಬುದನ್ನು ಕರ್ತನು ಬಯಸುವಾತನಾಗಿದ್ದಾರೆ. So the meaning of guile is to be cunning or deceitful or having craftiness. ಆ ಒಂದು ಅಪರಾಧ ಅಥವಾ ಅಪರಿಶುದ್ಧತೆ ಎಂಬುದಾಗಿ ಹೇಳುವುದಾದರೆ ನಮ್ಮಲ್ಲಿ ವಂಚನೆ, ಕುತಂತ್ರ ಮುಂತಾದ ಸ್ವಭಾವಗಳು ಇರುವುದೇ ಆಗಿದೆ. And we can see an example of deceit while the devil was talking to Eve in Genesis 3:1. ಈ ರೀತಿಯ ಒಂದು ವಂಚನೆ ಅಥವಾ ಮೋಸವನ್ನು ನಾವು ಆದಿಕಾಂಡಗಳ ಪುಸ್ತಕ 3ನೇ ಅಧ್ಯಾಯ 1ನೇ ವಚನದಲ್ಲಿ ಸರ್ಪವು ಅಥವಾ ಸೈತಾನನು ಸ್ತ್ರೀಯೊಡನೆ ಮಾತನಾಡುವಾಗ ಇರುವುದನ್ನ ನಾವು ಗುರುತಿಸಬಹುದು. Do you want me to read, sister? Yes, yeah. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದ್ದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನೂ ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು. So the devil is asking in a very deceitful way what the Lord has told them. ದೇವರು ಆದಾಮ ಹವ್ವರಿಗೆ ಹೇಳಿದಂತ ವಿಷಯದ ಕುರಿತಾಗಿ ಸೈತಾನನು ಬಹಳ ತಂತ್ರಯುತವಾಗಿ ಅವರನ್ನ ಪ್ರಶ್ನಿಸುವಾತನಾಗಿದ್ದಾನೆ. Eve did not understand it, but that was his intention. ಹವ್ವಳಿಗೆ ಅವನ
ಕುತಂತ್ರ ಅಥವಾ ಆತನ ಯುಕ್ತಿ ಅರ್ಥವಾಗಲಿಲ್ಲ. ಆದರೆ ಸರ್ಪವು ಕುಯುಕ್ತಿಯಿಂದ ಈ ಒಂದು ಪ್ರಶ್ನೆಯನ್ನ ಕೇಳುತ್ತಾ ಇದೆ. Same way, we can also talk to people having a thing in behind in our mind and ask a different thing or say a different thing. ಅನೇಕ ಸಲ ಅನೇಕ ಜನರು ತಮ್ಮ ಮನಸ್ಸಿನಲ್ಲಿ ಏನನ್ನೋ ಇಟ್ಟುಕೊಂಡು ಈ ರೀತಿಯ ಕುಯುಕ್ತಿಯ ಪ್ರಶ್ನೆಗಳನ್ನು ಅಥವಾ ವಿಷಯಗಳನ್ನು ನಮ್ಮೊಡನೆ ಮಾಡುವವರಾಗಿದ್ದಾರೆ. Often our mind thinks lots of things before the words are formed and it comes out. Please repeat, sister. Our minds think a lot of words before we speak it. ನಮ್ಮ ಮನಸ್ಸು ನಮ್ಮ ಬಾಯಿಂದ ಮಾತುಗಳು ಬರುವ ಮೊದಲು ಅನೇಕ ರೀತಿಯಲ್ಲಿ ಅದು ಯೋಚನೆ ಮಾಡುವಂತಹದ್ದಾಗಿದೆ. We think before we speak. ಮೊದಲೇ ನಾವು ಆಲೋಚನೆ ಮಾಡುವ ಮೊದಲೇ ಮಾತುಗಳು ಹೊರ ಬರ್ತವೆ. And these words are important. People unmute ಮಾಡ್ಕೋ. Okay, unmuted. Yeah, now I can hear you. Yeah. So the thing is that it is important to think before we speak. Yeah, ನಾವು ಆಲೋಚನೆ ಮಾಡುವ ಮೊದಲೇ ನಾವು ಅನೇಕ ಸಾರಿ ಮಾತನಾಡ್ತೇವೆ. For example, it will prevent hurting other people if we think and then say our words. ನಾವು ಅನೇಕ ಸಾರಿ ಬೇರೆಯವರನ್ನ ನೋಯಿಸ್ತಾ ಇರ್ಲಿಕ್ಕೋಸ್ಕರವಾಗಿ ನಾವು ಆಲೋಚನೆ ಮಾಡಿ ಮಾತನಾಡುವಂತವರಾಗಿದ್ದೇವೆ. And it will also prevent gossip if we think before we speak. ನಾವು ಮಾತನಾಡುವ ಮೊದಲೇ ನಾವು ಆಲೋಚನೆ ಮಾಡಿದ್ರೆ ಅನೇಕ ವೇಳೆ ಅದು ಹರಟೆಗೆ ಕೂಡ ನಡೆಸುವಂತದ್ದಾಗಿದೆ. ಹರಟೆಯನ್ನು ಕೂಡ ಅದು ಅವಾಯ್ಡ್ ಮಾಡ್ತದೆ. But sometimes a lot of thinking goes before we are deceitful and cunning. ಅನೇಕ ವೇಳೆ ನಾವು ಆ ವಂಚನೆಯಿಂದ ಹೊರ ಬರ್ಲಿಕ್ಕೆ ನಾವು ಆಲೋಚನೆ ಮಾಡಿ ಮಾತನಾಡುವಂತವರಾಗಿದ್ದೇವೆ. So if we look at Hebrews 4 verses 12 and 13, ಇಬ್ರಿಯ 4:12-13 ವಚನಗಳನ್ನ ನಾವು ನೋಡುವುದಾದರೆ, can you please read, sister? ಇಬ್ರಿಯ 3 4, 12 and 13. 12-13 ಹೀಗಿದೆ. 4, 12 ಮತ್ತೆ 13 ವಚನಗಳಲ್ಲಿ ನೋಡಿ, ಯಾಕೆಂದ್ರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂಯಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವುದಾಗಿದೆ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವೂ ಮುಚ್ಚುಮರೆ ಇಲ್ಲದಾಗಿಯೂ ಬಯಲಾದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. Often we learn by heart verse 12. 12ನೇ ವಚನವನ್ನು ನಾವು ಅನೇಕ ಸಲ ಬಾಯಿಪಾಠವಾಗಿ ನಾವು ಕಲಿಯುತ್ತೇವೆ. We may understand all that we've read, but often we do not connect it with 13. ನಾವು ಇದನ್ನು ಅನೇಕ ವೇಳೆ ಓದುತ್ತೇವೆ, ಬಾಯಿಪಾಠ ಮಾಡುತ್ತೇವೆ, ಆದರೆ we don't connect it with 13. ಅದನ್ನ 13ನೇ ವಚನದ ಜೊತೆಯಲ್ಲಿ ನಾವು ಸೇರಿಸುವುದಿಲ್ಲ. If we are not going to look at the whole verse 12, but only the last one, which says, and it is a discerner of the thoughts and intents of the heart. The last bit. ಈಗ ಕೊನೆಯದನ್ನ ನಾವು ನೋಡುವಂತ ಸಮಯದಲ್ಲಿ ನೋಡಿ, ಹೃದಯದ ಆಲೋಚನೆಗಳನ್ನ ಉದ್ದೇಶಗಳನ್ನ ವಿವೇಚಿಸುವಂತದ್ದು ಆಗಿದೆ ಎಂಬುದಾಗಿ. And verse 13 says, everything is naked and open to the eyes of the Lord.
13ನೇ ವಚನ ಹೀಗೆ ಹೇಳ್ತದೆ, ಆತನ ದೃಷ್ಟಿಗೆ, ದೇವರ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆ ಇಲ್ಲದಾಗಿಯೂ ಬಯಲದಾಗಿಯೂ ಆಗಿದೆ. So in verse 12, we see that whatever we think or the reason for the thinking is separated into two. ನಾವು 12ನೇ ವಚನದಲ್ಲಿ ಆಲೋಚನೆಗೆ ಸಂಬಂಧಿಸಿದ ಹಾಗೆ 2 ಆಲೋಚನೆಗಳು ಅಲ್ಲಿರುವಂತದ್ದಾಗಿದೆ. So what we think and why we think is separated by the word of God. ನಾವು ಯಾವುದನ್ನ ಯೋಚನೆ ಮಾಡ್ತಾ ಇದ್ದೇವೆ, ಯಾವುದಕ್ಕಾಗಿ ಯೋಚನೆ ಮಾಡ್ತೇವೆ, ಎರಡೂ ಕೂಡ ದೇವರ ವಾಕ್ಯದಿಂದ ಅದು ಪ್ರತ್ಯೇಕಿಸಲ್ಪಟ್ಟಂತದ್ದಾಗಿದೆ. And we need to be careful because we have to give an account to the Lord for what we are thinking and why we are thinking it. Did you hear me, sister? I'm not able to hear you. Sister, please repeat the sentence. Yeah, the thing is, often we forget that we need to give an account for what we think and why we think. ಕೆಲವು ಸಲ ನಾವು ಒಂದು ಸಂಗತಿಯನ್ನ ಮರೆತು ಬಿಡ್ತೇವೆ. ನಾವು ಯಾವ ವಿಷಯವಾಗಿ ಆಲೋಚನೆ ಮಾಡ್ತಾ ಇದ್ದೇವೆ, ಆ ವಿಷಯವನ್ನು ಏಕೆ ನಾವು ಆಲೋಚನೆ ಮಾಡ್ತಾ ಇದ್ದೇವೆ, ಆ ಕುರಿತಾಗಿ ನಾವು ದೇವರಿಗೆ ಲೆಕ್ಕ ಕೊಡಬೇಕಾಗಿದೆ ಎಂಬುದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಮರೆತು ಬಿಡುವವರಾಗಿರ್ತೇವೆ. I would like to share an instance that happened in my life where the Lord showed me very clearly that what I was thinking and what I was doing or planning to do was not the right thing. ಒಂದು ಸಲ ನನ್ನ ಜೀವಿತದಲ್ಲಿ ದೇವರು ನಾನು ಏನು ಆಲೋಚನೆ ಮಾಡ್ತಾ ಇದ್ದೇನೆ, ಆ ಆಲೋಚನೆಗೆ ಅನುಸಾರವಾಗಿ ನಾನು ಏನು ಮಾಡ್ತಾ ಇದ್ದೇನೆ, ಅದು ಸರಿಯಾದದ್ದಲ್ಲ ಎಂಬುದನ್ನು ಸ್ಪಷ್ಟವಾಗಿ ನನಗೆ ತೋರಿಸಿಕೊಟ್ಟಿದ್ದಾರೆ. I used to visit an aunt of mine. ನಾನು ನನ್ನ ಒಬ್ಬ ಆಂಟಿಯವರನ್ನು ಆಗಾಗ ಸಂಧಿಸ್ತಾ ಇದ್ದೆ. But every time I go there, she will have a lot of complaint that I didn't visit her. ಪ್ರತಿ ಸಲ ಹೋದಾಗಲೂ ಕೂಡ ನಾನು ಅವರನ್ನ ಸಂಧಿಸ್ಲಿಲ್ಲ ಎಂಬುದಾಗಿ ಹೇಳಿ ಅವರು ನನ್ನ ಮೇಲೆ ಬಹಳ ದೂರುಗಳನ್ನ ಹೇಳ್ತಾ ಇದ್ರು. So one day I thought I must teach her a lesson. ಒಂದು ದಿವಸ ನಾನು ನಿರ್ಧಾರ ಮಾಡಿದೆ, ಈ ಆಂಟಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸಬೇಕು ಎಂಬುದಾಗಿ ಹೇಳಿ. So I decided I will go and see her every week and then see what she says. ಆಗ ನಾನು ನಿರ್ಧಾರ ಮಾಡ್ಕೊಂಡೆ, ಇನ್ನು ಮುಂದೆ ಪ್ರತಿ ವಾರಕ್ಕೊಂದು ಸಲ ಹೋಗಿ ಅವರನ್ನ ನೋಡ್ತೇನೆ, ಆಗ ಅವರು ನನ್ನ ಬಗ್ಗೆ ಏನ್ ಹೇಳ್ತಾರೆ ಎಂಬುದನ್ನ ನಾನು ಗುರುತಿಸ್ತೇನೆ ಎಂಬುದಾಗಿ ಆಲೋಚನೆ ಮಾಡಿದೆ. But the Lord showed me where I was wrong. ಆದರೆ ಕರ್ತನು ನನಗೆ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೇನೆ ಎಂಬುದನ್ನು ನನಗೆ ತೋರಿಸಿಕೊಟ್ರು. I did not want to go and see her because I loved her. ನಾನು ಅವರನ್ನ ಪ್ರೀತಿ ಮಾಡ್ತಾ ಇದ್ದುದರಿಂದ ಹೋಗಿ ನೋಡ್ತೇನೆ ಎನ್ನುವಂತ ಆಲೋಚನೆ ನನ್ನ ಮನಸ್ಸಿನಲ್ಲಿ ಇರ್ಲಿಲ್ಲ. My mind was thinking I should go and see her to teach her a lesson. ನನ್ನ ಮನಸ್ಸು ಆಲೋಚನೆ ಮಾಡ್ತಾ ಇದ್ದಿದ್ದು ಅವರನ್ನ ನೋಡ್ಲಿಕ್ಕೆ ಹೋಗುವಂತದ್ದು ನಾನು ಪ್ರೀತಿಯ ನಿಮಿತ್ತವಾಗಿ ಅಲ್ಲ, ಅವರಿಗೆ ಒಂದು ಪಾಠ ಕಲಿಸ್ಬೇಕು, ಅದಕ್ಕೋಸ್ಕರವಾಗಿ ನಾನು ಪ್ರತಿ ವಾರವೂ ಹೋಗ್ತಾ ಇದ್ದೇನೆ ಎಂಬುದಾಗಿ ನನ್ನ ಮನಸ್ಸು ಆಲೋಚನೆ ಮಾಡ್ತಾ ಇದೆ ಎಂಬುದನ್ನು ದೇವರು ನನಗೆ ತೋರಿಸಿಕೊಟ್ರು. This made me break down in the presence of the Lord and ask him to forgive me. ಈ ಒಂದು ಘಟನೆ ನಾನು ದೇವರ ಮುಂದೆ ಸಂಪೂರ್ಣವಾಗಿ ಮುರಿಯಲ್ಪಟ್ಟು ಆತನ ಮುಂದೆ ಕಣ್ಣೀರಿಟ್ಟು ನನ್ನ ಪಾಪವನ್ನು ಅರಿಕೆ ಮಾಡಿಕೊಳ್ಳುವಂತೆ ನನ್ನನ್ನ ನಡೆಸಿತು. The Lord knows my heart and the reason of my thinking. ಕರ್ತನು ನನ್ನ ಹೃದಯವನ್ನು ಬಲ್ಲಾತನಾಗಿದ್ದರು, ಮಾತ್ರವಲ್ಲದೆ ನಾನು ಆಲೋಚನೆ ಮಾಡ್ಲಿಕ್ಕೆ ಕಾರಣವನ್ನು ಕೂಡ ಕರ್ತನು ಅರಿತಿದ್ದರು. The Lord is wanting us to be holy and blameless in love. ನಾವು ಪ್ರೀತಿಯ ನಿಮಿತ್ತವಾಗಿ ಪರಿಶುದ್ಧರು ನಿರ್ದೋಷಿಗಳು ಆಗಿರಬೇಕೆಂಬುದಾಗಿ ಬಯಸುವಾತನು ನಮ್ಮ ದೇವರಾಗಿದ್ದಾರೆ. This is what we read in Ephesians 1 verse 4. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಇದನ್ನೇ ನೋಡುವವರು ಆಗಿದ್ದೇವೆ. All right. Shall I read, sister? We've already read that, sister. Yes, so yes. Yeah. Okay.
So the next one is, when reviled, he did not revile again. ನಾವು ನೋಡ್ತೇವೆ ಆತನು ಶಿಕ್ಷೆಗೆ ಒಳಗಾದರೂ ಕೂಡ ಅವರಿಗೆ ವಿರುದ್ಧವಾಗಿ ತಾನು ಏನನ್ನು ಕೂಡ ಆತನು ಮಾಡಲಿಲ್ಲ. So when people talked bad about him, he did not talk back to them. ಕರ್ತನಿಗೆ ವಿರುದ್ಧವಾಗಿ ಜನರು ಮಾತನಾಡಿದಾಗ್ಯೂ ಆತನು ಅವರನ್ನ ಪ್ರತಿಯಾಗಿ ಏನೂ ಕೂಡ ಹೇಳಲಿಲ್ಲ. So for that we need to maintain a lot of silence. ಹೀಗೆ ಆಗಬೇಕಾದ್ರೆ ನಾವು ಬಹಳ ಮೌನವನ್ನು ಅನುಸರಿಸುವವರಾಗಿರ್ಬೇಕು. It's very easy to talk, but to keep silent is very difficult. ಮಾತನಾಡುವುದು ಬಹಳ ಸುಲಭ, ಆದ್ರೆ ಮೌನವಾಗಿರುವುದು ಬಹಳ ಕಷ್ಟ. We need to cultivate that, ask the Lord often to change us so that we can maintain silence. ನಾವು ಈ ಒಂದು ಗುಣವನ್ನು ಅಳವಡಿಸಿಕೊಳ್ಳಬೇಕಾದರೆ ನಾವು ಕರ್ತನನ್ನು ಬಹಳವಾಗಿ ಬೇಡಿಕೊಂಡು ಮೌನವಾಗಿರುವುದಕ್ಕೆ ಸಹಾಯವನ್ನು ಕರ್ತನಿಂದ ನಾವು ಪಡಕೊಳ್ಳಬೇಕಾದ ಹಂಗಿನಲ್ಲಿದ್ದೇವೆ. For that we need a lot of patience. ಇದಕ್ಕೆ ನಮಗೆ ಅಧಿಕವಾದಂತ ತಾಳ್ಮೆಯ ಅಗತ್ಯವಿದೆ. And we also need to have good thoughts about the person who is causing us the trouble. ನಮಗೆ ತೊಂದರೆ ಮಾಡ್ತಾ ಇರುವಂತ ವ್ಯಕ್ತಿಯ ವಿಷಯದಲ್ಲಿ ನಮ್ಮ ಮನೋಭಾವವನ್ನು ಅಥವಾ ನಮ್ಮ ಆಲೋಚನೆಗಳನ್ನು ಮಾರ್ಪಡಿಸಿಕೊಳ್ಳಬೇಕಾದಂತ ಅಗತ್ಯತೆ ಬಹಳವಾಗಿ ಕಂಡು ಬರುವಂತಹದ್ದು ಆಗಿದೆ. We need to be willing to bless them when we are hurt. ನಮಗೆ ಮನಸ್ಸಿಗೆ ನೋವುಂಟು ಮಾಡಿದವರನ್ನು ನಾವು ಆಶೀರ್ವದಿಸಬೇಕಾದವರು ಆಗಿದ್ದೇವೆ. All these are very, very difficult to do except for the enabling of the Lord. ಕರ್ತನ ಸಹಾಯವಿಲ್ಲದೆ ನಾವು ನಮ್ಮ ಸ್ವಂತ ಶಕ್ತಿಯಿಂದ ಇದನ್ನ ಮಾಡುವುದು ಅಸಾಧ್ಯ. But this gives, if we are willing to maintain silence, it gives us peace and overflowing joy. ಆದರೆ ನಾವು ಮೌನವಾಗಿ ಇರುವುದನ್ನು ಅಳವಡಿಸಿಕೊಳ್ಳುವುದಾದರೆ ಅದು ನಮಗೆ ಬಹಳ ಸಂತೋಷವನ್ನು, ಮನಸ್ಸಿಗೆ ಸಮಾಧಾನವನ್ನು ನೀಡುವಂತದ್ದು ಆಗಿದೆ. It also helps us to sincerely pray for that person with love. ಆ ವ್ಯಕ್ತಿಗೋಸ್ಕರವಾಗಿ ಪ್ರೀತಿಯಿಂದ ಯಥಾರ್ಥವಾಗಿ ದೇವರ ಮುಂದೆ ಮೊರೆಯಿಡಲಿಕ್ಕೆ ಕೂಡ ಇದು ನಮಗೆ ಸಹಾಯ ಮಾಡುವಂತಹದ್ದಾಗಿದೆ. And we will forget, or it is removed from our memory by the Lord, the words that were spoken to hurt us. ನಮ್ಮನ್ನ ನೋಯಿಸುವಂತ ಮಾತುಗಳು ನಮ್ಮ ಮನಸ್ಸಿನಿಂದ ಅಳಿಸಿ ಹೋಗುವಂತೆ ಮಾಡ್ಲಿಕ್ಕೆ ಕರ್ತನಿಗೆ ಶಕ್ತಿ ಇದೆ. I did have an opportunity to go through such a situation where someone reviled at me or passed comments which were not needed at all and it were wrong. ನನಗೆ ವಿರುದ್ಧವಾಗಿ ಅನೇಕ ವಿಧವಾದಂತ ನಕಾರಾತ್ಮಕವಾದಂತ ಮಾತುಗಳನ್ನು ಹೇಳಿದಂತ ವ್ಯಕ್ತಿಯನ್ನು ಕ್ಷಮಿಸಲಿಕ್ಕೆ ಕರ್ತನು ನನಗೆ ಸಹಾಯ ಮಾಡಿದ ಒಂದು ಘಟನೆಯನ್ನು ನನ್ನ ನೆನಪಿಗೆ ಈಗ ಬರ್ತಾ ಇದೆ. I don't say that I have always been silent when I'm reviled. ನನ್ನನ್ನು ಯಾರಾದರೂ ಕೂಡ ವಿರೋಧಿಸಿದಾಗ ನಾನು ಯಾವಾಗಲೂ ಮೌನವಾಗಿರ್ತೇನೆ ಎಂಬುದಾಗಿ ನಾನು ನಿಮ್ಗೆ ಹೇಳ್ತಾ ಇಲ್ಲ. But the Lord has taught me in the past to do this. ಆದರೆ ಕಳೆದ ದಿವಸಗಳಲ್ಲಿ ನಾನು ಇದನ್ನ ಮಾಡ್ಲಿಕ್ಕಾಗುವಂತೆ ಕರ್ತನು ನನಗೆ ಪಾಠ ಕಲಿಸಿದ್ದಾರೆ. And it did give me peace and overflowing joy, and that is why I said that it gives overflowing joy. ಇದು ನನಗೆ ಉಕ್ಕಿ ಬರುವಂತ ಸಂತೋಷವನ್ನು ಕೊಡುತ್ತದೆ, ಸಮಾಧಾನವನ್ನ ಕೊಡುತ್ತದೆ ಎಂಬುದಾಗಿ ನಾನು ಹೇಳಿದ್ದೇನೆ. ನಾನು ಸುಮ್ಮನೆ ಇದನ್ನ ಹೇಳ್ತಿಲ್ಲ, ಅನುಭವ ಪೂರ್ವಕವಾಗಿ ಈ ಮಾತುಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುತ್ತಾ ಇದ್ದೇನೆ. In the same way, I was able to pray for that person very, very sincerely and with love. ಮಾತ್ರವಲ್ಲದೆ ಆ ವ್ಯಕ್ತಿಗೋಸ್ಕರವಾಗಿ ನಾನು ಬಹಳ ಬಹಳ ಯಥಾರ್ಥವಾಗಿ ಮತ್ತು ಪ್ರೀತಿಯಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಇದು ನನಗೆ ಸಹಾಯ ಮಾಡಿತು. And I can't remember what that person said, even though at that time I knew that what was said was very, very, very wrong. ಆ ವ್ಯಕ್ತಿ ಏನ್ ಹೇಳಿದ್ರು ಎಂಬುದಾಗಿ ನನಗೆ ನೆನಪಿಗೆ ಬರ್ತಾ ಇಲ್ಲ. ಆದ್ರೆ ಬಹಳ ಬಹಳ ತಪ್ಪಾದ ಒಂದು ಮಾತುಗಳನ್ನು ಅವರು ನನ್ನ ವಿಷಯದಲ್ಲಿ ಮಾತನಾಡಿದ್ರು. I would like to share one more example of a
person um, who reacted in a very different way under such a circumstance. ಇಂಥ ಒಂದು ಸಂದರ್ಭದಲ್ಲಿ ಬಹಳ ವಿಭಿನ್ನವಾಗಿ ನಡ್ಕೊಂಡಂತ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. One person was reviled by another person, but when we came out of that place, ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಬಹಳ ಕ್ರೂರವಾದಂತ ರೀತಿಯಲ್ಲಿ ಮಾತನಾಡಿದ್ರು. ಆದರೆ ಆ ಒಂದು ಸ್ಥಳದಿಂದ ಹೊರಗಡೆ ಬಂದಾಗ that person said, "Please don't feel bad. He did not say anything against me, but it was the Lord who lives in me." ಆಗ ಆ ವ್ಯಕ್ತಿ ನನಗೆ ಹೇಳಿದ್ರು, ಆ ನನ್ನನ್ನು ಬೈದಂತ ವ್ಯಕ್ತಿ, ನನಗೆ ವಿರುದ್ಧವಾಗಿ ಮಾತನಾಡಿದವರು ಹೀಗೆ ಹೇಳಿದ್ರು, ನಾನು ಬೇಕೆಂಬುದಾಗಿ ಹೀಗೆ ಹೇಳಿಲ್ಲ, ಕರ್ತನೆ ಹಾಗೆ ಹೇಳುವಂತೆ ನನ್ನನ್ನ ಪ್ರೇರೇಪಿಸಿದರು ಎಂಬುದಾಗಿ ಹೇಳಿ. This has really touched me a lot. ಈ ಒಂದು ಪದ ನಿಜವಾಗ್ಲೂ ಕೂಡ ನನ್ನ ಹೃದಯಕ್ಕೆ ಮುಟ್ಟಿತು. Can we say, if someone tells something bad about us, oh no, he's talking only about the Lord who lives in us? ನಾವು ಹೀಗೆ ಹೇಳಲಿಕ್ಕೆ ಸಾಧ್ಯ ಉಂಟು? ಇದು ಆ ವ್ಯಕ್ತಿ ನನಗೆ ಆ ಮಾತುಗಳನ್ನ ಹೇಳಲಿಲ್ಲ, ಆದರೆ ನನ್ನಲ್ಲಿ ವಾಸವಾಗಿರುವಂತ ದೇವರು ಆ ವ್ಯಕ್ತಿಯ ಮೂಲಕವಾಗಿ ಹೀಗೆ ನನ್ನ ಜೊತೆಯಲ್ಲಿ ಮಾತನಾಡಿ ನನ್ನ ತಪ್ಪನ್ನ ತೋರಿಸಿಕೊಟ್ಟಿದ್ದಾರೆ ಎಂಬುದಾಗಿ ಹೇಳಲಿಕ್ಕೆ ನಮ್ಗೆ ಸಾಧ್ಯವಾಗ್ತದೋ? So these are things which I learnt about when reviled, not to revile. ಈ ಒಂದು ಅನೇಕ ಘಟನೆಗಳ ಮೂಲಕವಾಗಿ ನಮ್ಮನ್ನ ಬೈಯುವವರನ್ನು ಪ್ರತಿಯಾಗಿ ಬೈಯದೇ ಇರ್ಲಿಕ್ಕೆ ಕರ್ತನು ನನಗೆ ಸಹಾಯ ಮಾಡುತ್ತಾ ಬಂದಿದ್ದಾರೆ. The next one is, when he suffered, he did not threaten. ಮುಂದೆ ನಾವು ನೋಡುವುದಾದರೆ, ಆತನು ಕಷ್ಟವನ್ನು ಅನುಭವಿಸಿದಾಗ ಆತನು ಇತರರನ್ನು ಬೆದರಿಸಲಿಲ್ಲ ಎಂಬುದಾಗಿ ಹೇಳಿ. When we see Christ's life, he did say that out of the abundance of the heart, the mouth speaks. ನಾವು ಕರ್ತನು ತಾನು ಶ್ರಮೆಯನ್ನು ಅನುಭವಿಸಿದಾಗ ಹೃದಯದಲ್ಲಿ ತುಂಬಿರುವುದೇ ಬಾಯಿಂದ ಹೊರಬರುತ್ತದೆ ಎಂಬುದಾಗಿ ಆತನು ಹೇಳಲಿಲ್ಲ. This is from Matthew 12:34. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 34ನೇ ವಚನದಲ್ಲಿ ನಾವು ಈ ಕುರಿತಾಗಿ ನೋಡಬಹುದು. ಕೆಟ್ಟ ಸರ್ಪಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಿಂದ ಹೊರಡುವುದು. So we find that what we store in our heart will come out as words. ನಾವು ಇಲ್ಲಿ ನೋಡ್ತೇವೆ, ನಮ್ಮ ಹೃದಯದಲ್ಲಿ ಏನು ತುಂಬಿದೆಯೋ ಅದೇ ನಮ್ಮ ಬಾಯಿಂದ ಬರುವಂತದ್ದು ಆಗಿದೆ. There was once a time when a person, a superior above me, was finding fault with me for nothing. When I was right, they went on finding fault with me. ನನ್ನ ಒಂದು ಮೇಲಧಿಕಾರಿ ಒಂದು ಸಲ ಇಂಥ ಒಂದು ಸಂದರ್ಭವನ್ನ ನನಗೆ ಮಾಡಿದ್ರು. ನನ್ನಲ್ಲಿ ಇಲ್ಲದೆ ಇರುವಂತ ತಪ್ಪುಗಳ ವಿಷಯದಲ್ಲಿ ದೋಷಾರೋಪಣೆ ಮಾಡಿ ಅವರು ಯಾವಾಗಲೂ ನನ್ನನ್ನ ನಿಂದಿಸುತ್ತಾ ಇದ್ದರು. And at a young age, I thought I should leave that work spot and go away somewhere else. ನನ್ನ ಯೌವನ ಪ್ರಾಯದಲ್ಲಿ ನಾನು ಹೀಗೆ ಆಲೋಚನೆ ಮಾಡಿದೆ, ಈ ಕೆಲಸ ಮಾಡ್ತಾ ಇರುವಂತ ಈ ಸ್ಥಳವನ್ನ ಬಿಟ್ಟು ನಾನು ಬೇರೆ ಕಡೆಗೆ ಹೋಗ್ಬೇಕು ಎಂಬುದಾಗಿ ಹೇಳಿ. But my godly father said, no, when the going goes tough, you stay there. ಆದರೆ ದೈವ ಭಕ್ತರಾದಂತ ನನ್ನ ತಂದೆ ನನಗೆ ಈ ರೀತಿ ಹೇಳಿದ್ರು, ಪರಿಸ್ಥಿತಿಗಳು ಕಠಿಣವಾಗಿರುವಂತ ಸಂದರ್ಭದಲ್ಲಿ ನೀವು ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ಬಾರ್ದು, ಅಲ್ಲೇ ನೀನು ಉಳಿದು ಕೆಲಸದಲ್ಲಿ ಮುಂದುವರಿ ಎಂಬುದಾಗಿ ಹೇಳಿ. So with a lot of trouble, I continued to stay there because my father would not let me get out of that situation. ಬಹಳ ಕಷ್ಟದಿಂದ ನಾನು ಅದೇ ಒಂದು ಸ್ಥಳದಲ್ಲಿ ಮುಂದುವರಿಯುತ್ತಾ ಬಂದೆ. ಯಾಕಂದರೆ ನನ್ನ ತಂದೆ ದೈವ ಭಕ್ತಿಯುಳ್ಳವರಾಗಿದ್ದು ಅವರು ಆ ಸ್ಥಳವನ್ನ ಬಿಡ್ಲಿಕ್ಕೆ ನಾನು ಬಿಡುವುದನ್ನ ಅವರು ಇಷ್ಟಪಡ್ಲಿಲ್ಲ. But then after 3 years, the same person turned around absolutely differently. 3 ವರ್ಷಗಳ ತರುವಾಯ ಯಾವ ವ್ಯಕ್ತಿ ನನಗೆ ವಿರುದ್ಧವಾಗಿ ಮಾತನಾಡುತ್ತಾ ಇದ್ರೋ ಅವರು ಸಂಪೂರ್ಣವಾಗಿ ಬದಲಾದಂತ ವ್ಯಕ್ತಿಯಾಗಿ ಮಾರ್ಪಡಿಸಲ್ಪಟ್ಟರು. The person would always ask me to pray in meetings,
ಕೂಟಗಳಲ್ಲಿ ಪ್ರಾರ್ಥಿಸುವಂತೆ ಅವರು ನನ್ನನ್ನ ಕೇಳಿಕೊಳ್ಳುತ್ತಾ ಇದ್ರು. She used to tell me to do things which she did not ask other people to do because it was godly. ಬೇರೆಯವರಿಗೆ ಯಾವುದೇ ಕೆಲಸವನ್ನ ಅವರು ಹೇಳದೆ ನನಗೆ ಹೆಚ್ಚಾದ ಕೆಲಸವನ್ನ ಹೇಳ್ತಾ ಇದ್ರು. ಯಾಕಂದ್ರೆ ಅದು ನಾನು ದೈವ ಭಕ್ತಿಯಿಂದ ಅದನ್ನ ಮಾಡ್ತೇನೆ ಎಂಬುದಾಗಿ ಅವರು ಭಾವಿಸಿಕೊಂಡಿದ್ರು. So this was something which I learnt as a young person. ಒಬ್ಬ ಯವನಸ್ಥೆಯಾಗಿ ನಾನು ಈ ಪಾಠಗಳನ್ನ ಕಲಿತುಕೊಂಡೆ. But later on, I did hear of a lady who had a very, very difficult problem in her life. ಅನಂತರ ಅನೇಕ ವರ್ಷಗಳ ತರುವಾಯ ಒಬ್ಬ ಮಹಿಳೆ ತನ್ನ ಜೀವಿತದಲ್ಲಿ ಬಹಳ ಕಠಿಣ ಪರಿಸ್ಥಿತಿಯನ್ನು ಹಾದು ಹೋಗುತ್ತಿರುವುದು ನನ್ನ ತಿಳಿವಿಗೆ ಬಂತು. The person she was trying to look after with so much of trouble and care would speak such words which were very, very hurting. ಯಾವ ವ್ಯಕ್ತಿಯನ್ನು ಅವರು ಎಲ್ಲಾ ರೀತಿಯ ಪರಿಶ್ರಮದಿಂದ ಬಹಳ ಉತ್ತಮವಾದ ರೀತಿಯಲ್ಲಿ ನೋಡಿಕೊಳ್ಳುತ್ತಾ ಇದ್ರು, ಅದೇ ವ್ಯಕ್ತಿ ತನ್ನ ಸೇವೆ ಮಾಡ್ತಾ ಇದ್ದಂತ ಈ ಮತ್ತೊಬ್ಬ ಸಹೋದರಿಯ ಕುರಿತಾಗಿ ಮನನೋಯುವಂತ ಮಾತುಗಳನ್ನ ಹೇಳುತ್ತಾ ಇದ್ರು. So it wasn't something that was wrong that the person did. ಅವರು ಮಾಡಿದ್ದು ತಪ್ಪು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. But because of the color of their skin, ಚರ್ಮದ ಒಂದು ಬಣ್ಣದ ನಿಮಿತ್ತವಾಗಿ, the place from which the person came, ಆ ವ್ಯಕ್ತಿ ಯಾವ ಸ್ಥಳದಿಂದ ಬಂದರೋ ಆ ಸ್ಥಳದ ನಿಮಿತ್ತವಾಗಿ, so these were things that the other person did not like. ಅವರು ಆ ಯೋಚನೆ ಮಾಡ್ತಾ ಇದ್ರು, ಮತ್ತೊಬ್ಬ ವ್ಯಕ್ತಿ ನನ್ನನ್ನ ಇಷ್ಟಪಡುವುದಿಲ್ಲ ಎಂಬುದಾಗಿ ಹೇಳಿ. This person kept quiet when they had the control over their body. ಈ ವ್ಯಕ್ತಿ ತನ್ನ ದೇಹದ ಮೇಲೆ ನಿಯಂತ್ರಣವುಳ್ಳವರಾಗಿದ್ದಾಗ ಎಲ್ಲವೂ ಸರಿಯಾಗಿತ್ತು. But there was a time in old age that they were not in control of their faculties. ಅನಂತರ ಅನೇಕ ವರ್ಷಗಳ ನಂತರ ಅವರು ವೃದ್ಧಾಪ್ಯಕ್ಕೆ ಜಾರಿದಾಗ ತಮ್ಮ ಎಲ್ಲಾ ಸಹೋದ್ಯೋಗಿಗಳನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರಲ್ಲಿ ಅವರು ಅಸಮರ್ಥರಾದರು. So what was hidden in the heart about the color, about the place, about the group of people, all kinds of things came out from the mouth. ಆಗ ಅವರ ಬಣ್ಣ, ಅವರು ಯಾವ ದೇಶದಿಂದ ಬಂದ್ರೋ ಅದು, ಅವರ ಸ್ಥಾನಮಾನ ಎಲ್ಲವೂ ಕೂಡ ಮಾತಿನಲ್ಲಿ ಹೊರಗಡೆ ಬಂದಿತು. This taught me a big lesson. ಇದು ಒಂದು ದೊಡ್ಡ ಪಾಠವನ್ನು ನನಗೆ ಕಲಿಸಿತು. What is it that I keep in my heart about other people? ಬೇರೆಯವರ ವಿಷಯದಲ್ಲಿ ನನ್ನ ಮನಸ್ಸಿನಲ್ಲಿ ನನಗಿರುವಂತ ಆಲೋಚನೆ ಯಾವುದಾಗಿದೆ? Maybe outwardly I'm very, very good. I'm being very kind to that person. Outwardly I treat other people beautifully. ಯಾರಾದರೂ ಒಬ್ಬರ ಜೊತೆಯಲ್ಲಿ ನಾವು ಉತ್ತಮವಾಗಿ ಒಂದು ಬಾಂಧವ್ಯವನ್ನ ಕಾಪಾಡಿಕೊಳ್ಳಬಹುದು, ಪ್ರೀತಿಯಿಂದ ಮಾತಾಡಬಹುದು, ಸುಂದರವಾದ ರೀತಿಯಲ್ಲಿ ನಾವು ನಡ್ಕೊಳ್ಳಬಹುದು. ಆದ್ರೆ ನಮ್ಮ ಆಂತರ್ಯದಲ್ಲಿ ಏನಿದೆ ಎನ್ನುವುದು ಒಂದಲ್ಲ ಒಂದು ಸಮಯದಲ್ಲಿ ಖಂಡಿತವಾಗಿ ಹೊರಗೆ ಬರುವಂತದ್ದು ಆಗಿದೆ. But if I keep unwanted things in my heart, it will come out one day when I'm not in control of myself. ನನ್ನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಇರುವುದಾದರೆ ಅದನ್ನು ನಾನು ಯಾವಾಗಲೂ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ದಿವಸದಲ್ಲಿ ಅದು ಖಂಡಿತವಾಗಿ ನನ್ನ ಬಾಯ ಮೂಲಕವಾಗಿ ಹೊರಗೆ ಬಂದೇ ಬರುವಂತಹದ್ದಾಗಿದೆ. So often I ask the Lord to cleanse me from any kind of evil thought that is brought to my mind. ಹಾಗಾಗಿ ನನ್ನ ಮನಸ್ಸಿಗೆ ಬರುವಂತ ಕೆಟ್ಟ ಆಲೋಚನೆಗಳನ್ನು ಕೂಡಲೇ ತೋರಿಸಿಕೊಟ್ಟು ಅದರಿಂದ ನಾನು ಹೊರಬರುವಂತೆ ಸಹಾಯ ಮಾಡಬೇಕೆಂಬುದಾಗಿ ನಾನು ಯಾವಾಗಲೂ ಕರ್ತನನ್ನ ಬೇಡಿಕೊಳ್ಳುವವಳು ಆಗಿದ್ದೇನೆ. And it's almost time that I stop, but I just want to say one more thing and finish. There are many ways in which we can experience the qualities that Christ wanted us to follow. ಕ್ರಿಸ್ತನು ನಾವು ಅನುಸರಿಸಬೇಕು ಎಂಬುದಾಗಿ ಬಯಸು ಅಂದರೆ ಆತನ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯಬೇಕಾದರೆ ಇನ್ನೂ ಕೆಲವು ಗುಣಲಕ್ಷಣಗಳು ನಮ್ಮಲ್ಲಿರಬೇಕು ಎಂಬುದಾಗಿ
ಕರ್ತನು ಬಯಸುವಾತನು ಆಗಿದ್ದಾರೆ. So the Lord is teaching us how to get these qualities in us from Hebrews 4:15 and 16. ಇಬ್ರಿಯ 4ನೇ ಅಧ್ಯಾಯ 15 ಮತ್ತು 16ನೇ ವಚನದಲ್ಲಿ ಈ ಕುರಿತಾಗಿ ನಾವು ನೋಡ್ತೇವೆ. ನಾವಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನ ಕುರಿತು ಅನುತಾಪವಿಲ್ಲದವನಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. So we have a high priest who can understand us. ನಮ್ಮ ಮಹಾಯಾಜಕನು ನಮ್ಮನ್ನ ಅರ್ಥ ಮಾಡಿಕೊಳ್ಳುವಾತನು ಆಗಿದ್ದಾರೆ. And the verse says we can come boldly into his presence, into the throne of grace to obtain mercy and grace. ಹಾಗಾಗಿ ನಾವು ಆತನಿಂದ ಕರುಣೆಯನ್ನು, ಆತನ ದಯೆಯನ್ನು, ಸಮಯೋಚಿತವಾದಂತ ಸಹಾಯವು ನಮಗೆ ದೊರಕುವಂತೆಯೂ ನಾವು ಎಲ್ಲಾ ಸಮಯದಲ್ಲಿ ಧೈರ್ಯದಿಂದ ಕೃಪಾಸನದ ಮುಂದೆ ಬರುವ ಅವಕಾಶ ಕರ್ತನ ಕೃಪೆಯಿಂದ ನಮಗಿದೆ. So this is one way in which we can experience the qualities that the Lord wants us to have. ಕರ್ತನು ನಮ್ಮಲ್ಲಿ ಬಯಸುವಂತ ಒಳ್ಳೆಯ ಗುಣಗಳನ್ನು ಪಡೆದುಕೊಳ್ಳುವಂತೆ ಇದು ನಮಗಿರುವಂತ ಮತ್ತೊಂದು ಮಾರ್ಗವಾಗಿದೆ. So he gives us mercy and grace in the time of need. ಹಾಗಾಗಿ ನಮಗೆ ಅವಶ್ಯವಿರುವಂತ ಸಂದರ್ಭದಲ್ಲಿ ಆತನು ಕೃಪೆಯನ್ನು ಮತ್ತು ಕರುಣೆಯನ್ನು, ನಮಗೆ ಸಮಯೋಚಿತವಾದಂತ ಸಹಾಯವನ್ನು ಕೊಡುವಾತನು ಆಗಿದ್ದಾರೆ. Again, another verse we can look at is Romans 8:31 and 32. It says, if God be for us, who can be against us? ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31-32 ನೋಡ್ತೇವೆ, ಕರ್ತನು ನಮ್ಮ ಜೊತೆಯಲ್ಲಿದ್ದರೆ ನಮ್ಮನ್ನ ಎದುರಿಸುವವರು ಯಾರು ಎಂಬುದಾಗಿ ಹೇಳಿ. And it also tells us that he will give us all things freely. ಮಾತ್ರವಲ್ಲದೆ ನಾವು ಮತ್ತೂ ನೋಡುವುದಾದರೆ ಆತನು ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ಉಚಿತವಾಗಿ ಕೊಡುವಾತನು ಆಗಿದ್ದಾರೆ. And he also makes intercession for us. Christ makes intercession for us. ಕ್ರಿಸ್ತನು ನಮಗೋಸ್ಕರವಾಗಿ ತಂದೆಯ ಮುಂದೆ ಮಧ್ಯವರ್ತಿಯಾಗಿ ಬೇಡುವಾತನಾಗಿದ್ದಾರೆ. It's not that he may make intercession, but it says he also makes intercession. That means it is happening. ಆತನು ಮಾಡಬಹುದೇನೋ ಎನ್ನುವುದಾಗಿ ಬರೆಯಲ್ಪಟ್ಟಿಲ್ಲ, ಆದರೆ ಆತನು ಖಂಡಿತವಾಗಿ ನಮ್ಮನ್ನು ದೇವರ ಮುಂದೆ ನೆನಪು ಮಾಡಿಕೊಳ್ಳುವಾತನು ಆಗಿದ್ದಾರೆ. And in verse 37 in the same chapter, we read that we are more than conquerors. ನಾವು 37ನೇ ವಚನದಲ್ಲಿ ನಾವು ನೋಡುವುದಾದರೆ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. And here again, we should be very sure of this. We are more than conquerors. ನಾವು ಇಲ್ಲಿ ನಿಶ್ಚಯವಾಗಿ ಬೇಕಾದ ಸಂಗತಿ ಎಂಬುದಾಗಿ ಹೇಳಿದ್ರೆ, ನಾವು ಎಲ್ಲಾ ವಿಷಯಗಳಲ್ಲಿ ಈಗಾಗಲೇ ಪೂರ್ಣ ಜಯಶಾಲಿಗಳು ಆಗಿದ್ದೇವೆ. So the Lord who has died for us, who has risen for us, is seated at the right hand, and he is the person who's helping us. ನಮಗೋಸ್ಕರವಾಗಿ ಪ್ರಾಣ ಕೊಟ್ಟಾತನು, ಸತ್ತವರೊಳಗಿಂದ ಜೀವಿತನಾಗಿ ಎದ್ದು ಬಂದಾತನು, ತಂದೆಯಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿರುವಾತನು, ಯಾವಾಗಲೂ ಕೂಡ ನಮಗೆ ಸಹಾಯ ಮಾಡುವಾತನು ಆಗಿದ್ದಾರೆ ಎಂಬ ನಿಶ್ಚಯತ್ವವು ನಮಗಿದೆ. And the last one I would like to talk about is Philippians 4:8, which all of us know by heart. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ ನಮ್ಮೆಲ್ಲರಿಗೆ ಕೂಡ ಬಾಯಿಪಾಠವಾಗಿ ಗೊತ್ತಿರುವಂತ ಒಂದು ವಿಷಯವಾಗಿದೆ. ಫಿಲಿಪಿ 4:8. So in that we read that whatever is true, noble, just, pure, good report, virtue, and praiseworthy. ನಾವು ಅಲ್ಲಿ ನೋಡ್ತೇವೆ ಫಿಲಿಪಿ 4:8 ಹೀಗಿರುವುದರಿಂದ ಸಹೋದರರೇ ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೋ,
ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. So, whenever we are thinking on things, let us every now and then think, is it falling within these 8 things? ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಬರುವಾಗ ತಕ್ಷಣವೇ ನಾವು ಯೋಚನೆ ಮಾಡಬೇಕು, ಇದು ಸತ್ಯವಾಗಿದೆಯಾ, ಮಾನ್ಯವಾಗಿದೆಯೋ, ನ್ಯಾಯವಾಗಿದೆಯೋ, ಶುದ್ಧವಾಗಿದೆಯೋ, ಪ್ರೀತಿ ಮನೋಹರವಾಗಿದೆಯೋ, ಸದ್ಗುಣವೋ, ಕೀರ್ತಿಗೆ ಯೋಗ್ಯವೋ ಎಂಬುದಾಗಿ ಆಲೋಚಿಸಬೇಕಾದ ಹಂಗಿನಲ್ಲಿ ನಾವಿದ್ದೇವೆ. In my life, I have found that thinking of this over and over again has helped me to try and keep my thinking straight. ಈ ವಿಷಯಗಳನ್ನು ಆಗಾಗ್ಗೆ ಆಲೋಚನೆ ಮಾಡುವುದರ ಮೂಲಕವಾಗಿ ಅದು ನನ್ನ ಆಲೋಚನಾ ಜೀವಿತವನ್ನು ಶುದ್ಧವಾಗಿ, ನೇರವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳಲಿಕ್ಕೆ ನನ್ನ ವೈಯಕ್ತಿಕ ಜೀವಿತದಲ್ಲಿ ಇದುವರೆಗೂ ಸಹಾಯ ಮಾಡುತ್ತಾ ಬಂದಿದೆ. I thank you for listening to me. I hope that it has been of use to each one of you, and I give all the glory and praise to the Lord God Almighty. ನಾನು ಇದುವರೆಗೆ ನನ್ನ ಕೆಲವು ಮಾತುಗಳನ್ನ ಕೇಳಿಸಿಕೊಂಡದಕ್ಕೋಸ್ಕರವಾಗಿ ನಾನು ನಿಮ್ಮನ್ನ ವಂದಿಸುವವಳಾಗಿದ್ದೇನೆ. ಮತ್ತು ಈ ಮಾತುಗಳ ಮೂಲಕವಾಗಿ ನಾವು ನಮ್ಮ ಆಲೋಚನಾ ಜೀವಿತಗಳನ್ನು ಕರ್ತನ ಸನ್ನಿಧಿಯಲ್ಲಿ ಈಗ ಓದಿದಂತ ವಾಕ್ಯ ಫಿಲಿಪ್ಪಿ 4:7 ಅನುಸಾರವಾಗಿ ಅದನ್ನ ಅಳವಡಿಸಿಕೊಂಡು ಕರ್ತನ ಮುಂದೆ ಪರಿಶುದ್ಧರು, ನಿರ್ದೋಷಿಗಳು ಆಗಿ ಜೀವಿಸಲಿಕ್ಕೆ ಸಹಾಯ ಮಾಡುವಂತಹದ್ದಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ.